ಓಕೆ. ಈ ಒಂದು ಹೆಪಟೈಟಿಸ್ ಬಿ ಕಾಮಾಲೆ ಬಗ್ಗೆ ನಾವು ಮಾತನಾಡೋದಾಯ್ತು ಅಂತ ಹೇಳಿದ್ರೆ ಏನು ಸರ್ ಇದು? ಹೆಪಟೈಟಿಸ್ ಬಿ ಅಂದರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಇದೊಂದು ವೈರಸ್. ಇದು ನಮ್ಮ ತಾಯಿಯಿಂದ ಅಥವಾ ತಂದೆಯಿಂದ ಡೆಲಿವರಿ ಟೈಮಲ್ಲಿ ಅದು ಬ್ಲಡ್ಡಲ್ಲಿ ತಾಯಿಗಿತ್ತು ಅಂದರೆ ಆ ಬ್ಲಡ್ಡು ಮಗುಗೆ ಹೋಗಿರುತ್ತೆ, ಅಲ್ಲಿಂದ ಒಂದು ಬರುತ್ತೆ, ಹೆಪಟೈಟಿಸ್ ಬಿ ಬರುತ್ತೆ. ಇನ್ನೊಂದು ಕೆಲವರು ಈ ಡ್ರಗ್ನ ಇಂಜೆಕ್ಷನ್ ಮಾಡ್ಕೋತಾರೆ, ಅದರಲ್ಲಿ ಆ ನೀಡಲ್ನ ರೀಶೇರ್ ಮಾಡಿದ್ರೆ ಒಬ್ರಿಗೆ ಹೆಪಟೈಟಿಸ್ ಬಿ ಇತ್ತು ಅಂದರೆ ಅದೇ ಶೇರಿಂಗಿಂದ ಬರುತ್ತೆ. ಮತ್ತು ಇನ್ನೊಂದು ಮೂರನೇದು, ಈಗ ಟ್ಯಾಟು ಭಾಳ ಹಾಕಿಸ್ಕೋತಾರೆ. ಆ ಟ್ಯಾಟು ನೀಡಲ್ಸನ್ನು ಅದು ಸ್ಟೆರೈಲ್ ಇಲ್ಲ ಅಂತಂದರೆ ಆವಾಗಲೂ ನಮಗೆ ಹೆಚ್ಚೆ ಅಂತ ಹೇಳ್ತೀವಿ, ಅದನ್ನು ಮಾಡೋದ್ರಿಂದನೂ ಹೆಪಟೈಟಿಸ್ ಬಿ ಬರೋಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು, ಈಗ ಹಸ್ಬೆಂಡಿಗೆ ಹೆಪಟೈಟಿಸ್ ಬಿ ಇದ್ದು ವೈಫ್ಗೆ ಅದು ಸೆಕ್ಷುವಲ್ ಕಾಂಟ್ಯಾಕ್ಟಲ್ಲೂ ಹೆಪಟೈಟಿಸ್ ಬಿ ಬರ್ಬೋದು, ಇದು ಮೂರನೇ ಲಕ್ಷಣ. ಮತ್ತು ಇನ್ನೊಂದು ಹೆಪಟೈಟಿಸ್ ಬಿ ಬರೋದಕ್ಕೆ ಕಾರಣ ನಮಗೆ ಮೊದಲು ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬರ್ತಾಯಿತ್ತು. ಬಟ್ ಈಗೇನಾಗಿದೆ, ಈಗ ಮ್ಯಾಂಡೇಟ್ರಿ ಎಲ್ಲ ಬ್ಲಡ್ನು ನಾವು HIV, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮೂರಕ್ಕೂ ಚೆಕ್ ಮಾಡ್ತೀವಿ, ಅದರಿಂದ ಆ ಚಾನ್ಸಸ್ ಕಡಿಮೆ ಆಗಿದೆ. ಆಮೇಲೆ ಎಲ್ಲ ಈಗ ಸಿರಿಂಜಸ್ನ ಇವಾಗ ರಿಯೂಸ್ ಮಾಡೋದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲೂ ಅದು ಸ್ಟಾಪ್ ಆಗಿದೆ. ಮೊದಲು ರೀಯೂಸಬಲ್ ಸಿರಿಂಜು ಮತ್ತು ರೀಯೂಸಬಲ್ ನೀಡಲ್ಸು ಯೂಸ್ ಮಾಡ್ತಾ ಇದ್ದಿದ್ದರಿಂದ ಬರ್ತಾಯಿತ್ತು. ಅಂದರೆ ಓವರಾಲು ಈಗ ಪ್ರೆಸೆಂಟಾಗಿ ಹೆಪಟೈಟಿಸ್ ಬಿ ಬರೋದಕ್ಕೆ ಕಾರಣ ತಾಯಿಯಿಂದ ಮಗುಗೆ ಬರ್ತಕ್ಕಂಥದ್ದು, ಆಮೇಲೆ ನಮ್ಮದು ಟ್ಯಾಟೂಯಿಂಗಿಂದ ಒಂದು, ಆಮೇಲೆ ಮೂರನೇದು ನೀಡಲ್ ಶೇರಿಂಗ್. ಇದು ಮೂರು ಕಾಮನ್ ಆಗಿ ಬರ್ತಕ್ಕಂಥ ಹೆಪಟೈಟಿಸ್ ಬಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಇದೇನು ಅಂಟು ರೋಗನಾ ಸರ್? ಅಂದರೆ ಈಗ ಹೆಪಟೈಟಿಸ್ ಬಿ ಹೆಂಗೆ ಅಂದರೆ, ಈಗ ನಾವು 0.003 ml ಅಂದರೆ ಅಷ್ಟು ಬ್ಲಡ್ ನಮಗೆ ಬಂದರೆ, ಅಂದರೆ HIV ಗಾದರೆ 0.1 ml, ಅಂದರೆ ಇದು ಅದಕ್ಕಿಂತ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಅಂದರೆ ದ ಅಮೌಂಟ್ ಆಫ್ ಬ್ಲಡ್, ಅಂದರೆ ನಮ್ಮ ಬ್ಲಡ್ ಬೇಕಾಗುವಂಥದ್ದು ಭಾಳ ಕಡಿಮೆ ಇದ್ರೂ ಹೆಪಟೈಟಿಸ್ ಬಿ ಬರುತ್ತೆ. ಇಟ್ ಈಸ್ ಎ ವೆರಿ ಪವರ್ಫುಲ್ ವೈರಸ್.